ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 44ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಎಷ್ಟು ದುಡಿದರೂ ಸಂಜಯನ ಸಂಸಾರಕ್ಕೆ ಸಾಲುತ್ತಲೇ ಇರಲಿಲ್ಲ. ಮನೆಯಲ್ಲಿನ ರಗಳೆಗಳಿಗೆ ಬೇಸತ್ತು ಕುಡಿತದ ಚಟ ಕೂಡ ಬೆಳೆಸಿಕೊಂಡಿದ್ದ ಸಂಜಯ್. ಅತ್ತೆ, ನೀವಾದ್ರೂ ಹೇಳಿ ನಿಮ್ ಮಗನಿಗೆ ಕುಡಿಬೇಡ ಅಂತ. ತನ್ನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಿಗದೇ ಇದ್ದಾಗ ವಿಜಯಮ್ಮನನ್ನು ಬೇಡಿಕೊಂಡಳು ಸ್ವಾತಿ. ಹೊರಗ್ ದುಡಿಯೋ ಗಂಡ್ಸು ಅವನು. ಅವನಿಗೇನ್ ಸುಖ ಇದೆ ಹೇಳು ಈ ಮನೇಲಿ? 3 ಹೊತ್ತು ನಿನ್ನಳು ಮತ್ತ ನಿನ್ ಹುಚ್ಚ ಮಗು ರೋದ್ನೆ. ಅವನಿಗೂ ಸಾಕಾಗ್ ಹೋಗಿರುತ್ತೆ. ಏನೋ ಒಂದಿಷ್ಟು ಕಷ್ಟ ಮರಿತಾನೆ ಅದರಿಂದ. ಅದಕ್ಕೂ ಬೇಡ ಅಂತ ಹೇಳಲೇ? ವಿಜಯಮ್ಮನದ್ದು ಮಗನ ಮೇಲಿನ ಪ್ರೀತಿಯೋ ಅಥವಾ ಸೊಸೆಯ ಮೇಲಿನ ಸಿಟ್ಟೋ ಅರಿವಾಗುತ್ತಲೇ ಇರಲಿಲ್ಲ ಸ್ವಾತಿಗೆ. ಗೆಳತಿ ಶಿಲ್ಪಾಳ ಸಲಹೆಯಂತೆ ಮತ್ತೆ ಕೆಲಸಕ್ಕೆ ಸೇರುವ ಮನಸ್ಸು ಮಾಡಿದಳು ಸ್ವಾತಿ. ನೀನ್ ಕೆಲ್ಸಕ್ಕೆ ಹೋದ್ರೆ ಈ ಮಕ್ಳನ್ನ ನೋಡ್ಕೊಳ್ಳೋರು ಯಾರು? ಸಿರಿನಾದ್ರೂ ಒಂದ್ ಪಕ್ಷ ನಾನು ನೋಡ್ಕೊಳ್ತೀನಿ, ಆದ್ರೆ ಆ ಪ್ರಾರಬ್ಧನ್ ನೋಡ್ಕೊಳ್ಳೋದು ನನ್ನ ಕೈಲಿ ಸಾಧ್ಯ ಇಲ್ಲ. ಸಾರಾ ಸಗಟಾಗಿ ನಿಧಿಯನ್ನು ನೋಡಿಕೊಳ್ಳಲು ನಿರಾಕರಿಸಿದರು ವಿಜಯಮ್ಮ. ಬೇಡ ಅತ್ತೆ, ನಿಧಿನ ನಾನ್ ಕರ್ಕೊಂಡು ಹೋಗ್ತೀನಿ ಕೆಲ್ಸದ ಹತ್ರ. ಸಿರಿನೊಬ್ಳು ನೀವು ನೋಡ್ಕೊಂಬಿಡಿ ಸಾಕು ಎಂದು ಅವರ ಹಾಗೂ ಸಂಜಯನ ಒಪ್ಪಿಗೆ ಪಡೆದು ಕೆಲಸಕ್ಕೆ ಸೇರಿಯೇ ಬಿಟ್ಟಳು ಸ್ವಾತಿ. ಆದರೆ ಕೆಲಸ ಮತ್ತು ನಿಧಿ ಎರಡನ್ನೂ ಸಂಭಾಳಿಸುವುದು ಸಾಧ್ಯವೇ ಆಗಲಿಲ್ಲ ಸ್ವಾತಿಗೆ. ಆಫೀಸ್ನಲ್ಲಿ ಮಗು ಕರೆದುಕೊಂಡು ಬರುವುದಾದರೆ ಕೆಲಸಕ್ಕೆ ಬರುವುದೇ ಬೇಡ ಎಂದಾಗ ವಿಧಿ ಇಲ್ಲದೆ ಕೆಲಸ ಬಿಟ್ಟು ಬಿಟ್ಟಳು. ನಿಧಿಯ ಆರೋಗ್ಯದಲ್ಲಿ ದಿನವೂ ಒಂದಲ್ಲ ಒಂದು ತೊಂದರೆ ಇದ್ದೇ ಇರುತ್ತಿತ್ತು. ನೋಡುತ್ತಲೇ 2 ವರ್ಷ ತುಂಬಿ ಹೋಗಿತ್ತು ಮಕ್ಕಳಿಗೆ. ಸಿರಿ ಮನೆ ತುಂಬ ಓಡಾಡುತ್ತಾ ಬಾಯಿ ತುಂಬ ಮಾತನಾಡುತ್ತಾ ಕತ್ತಲಲ್ಲಿದ್ದ ಮನೆಗೆ ಮಿಣುಕು ದೀಪದಂತೆ ಬೆಳಗುತ್ತಿದ್ದಳು. ಸಂಜಯನಿಗೆ ಸಿರಿಯನ್ನು ಮುದ್ದು ಮಾಡುವ ಮನಸ್ಸಾದರೂ ಅವಳನ್ನು ಕಂಡೊಡನೆ ನಿಧಿಯ ಮುಖ ಕೂಡ ಮನದಲ್ಲಿ ತೇಲಿ ಬಂದು ಮೌನವಾಗಿ ಬಿಡುತ್ತಿದ್ದನು. ಸ್ವಾತಿ 3 ಹೊತ್ತು ನಿಧಿಯ ಆರೈಕೆಯಲ್ಲೇ ಇರುತ್ತಾ ಇದ್ದರಿಂದ ಸಿರಿ ಅಪ್ಪ ಅಮ್ಮ ಇಬ್ಬರ ಪ್ರೀತಿಯಿಂದಲೂ ವಂಚಿತಳಾಗಿಯೇ ಬೆಳೆಯುತ್ತಿದ್ದಳು. ಅದೊಂದು ದಿನ ಸಂಜೆ ದೀಪ ಹಚ್ಚುವ ಸಮಯ. ಸಂಜೆ ಕಾಫಿ ಮಾಡಲೆಂದು ಡಿಕಾಕ್ಷನ್ ಹಾಕಲು ನೀರು ಕುದಿಸುತ್ತಿದ್ದಳು ಸ್ವಾತಿ. ಮನ ಚಿಂತೆಯ ಗೂಡಾಗಿತ್ತು. ಕುದಿಯುತ್ತಿದ್ದ ನೀರನ್ನು ಇಕ್ಕಳದಲ್ಲಿ ಹಿಡಿದುಕೊಂಡು ಕಾಫಿ ಫಿಲ್ಟರ್ಗೆ ಸುರಿಯುತ್ತಿದ್ದಳು. ಇದ್ದಕ್ಕಿದ್ದ ಹಾಗೆ ಕಿಟಾರೆಂದು ಕಿರುಚಿದಳು ನಿಧಿ. ಅರ್ಧ ಸುರಿದ ನೀರನ್ನು ಅಲ್ಲೇ ನೆಲದ ಮೇಲಿಟ್ಟು ನಿಧಿಯ ಬಳಿ ಓಡಿ ಬಂದಿದ್ದಳು. ನಿಧಿ ಏಕೆ ಅಳುತ್ತಿದ್ದಾಳೆ ಎಂಬುದೇ ತಿಳಿಯದೆ ಅವಳನ್ನು ಎತ್ತಿಕೊಂಡು ಸಮಾಧಾನ ಮಾಡತೊಡಗಿದಳು. ನಿಧಿಯ ಮೈ ಮತ್ತೆ ಬಿಸಿ ಏರತೊಡಗಿತ್ತು. ಅಷ್ಟರಲ್ಲೇ ಸಿರಿ ಜೋರಾಗಿ ಅಳುವ ಸದ್ದು ಅಡುಗೆ ಮನೆಯಿಂದ ಕೇಳಿಬಂತು. ಸಿರಿ ಅಳಲು ಪ್ರಾರಂಭಿಸುವುದಕ್ಕೂ ಸಂಜಯ್ ಮನೆ ಒಳಗೆ ಬರುವುದಕ್ಕೂ ಸರಿ ಹೋಗಿತ್ತು. ಬಿಸಿ ನೀರಲ್ಲಿ ಕೈಯಿಟ್ಟು ಬೆರಳು ಸುಟ್ಟುಕೊಂಡಿದ್ದಳು ಸಿರಿ. ಈ ಸ್ವಾತಿ, ಏನ್ ಮಾಡ್ತಾ ಇದೀಯಾ? ಇಲ್ಲಿ ನೋಡಿಲಿ, ಸಿರಿ ಬೆರಳು ಸುಟ್ಕೊಂಡಿಯಾಳೆ. ಓಡಿ ಬಂದು ಮಗಳನ್ನು ಎತ್ತಿಕೊಂಡಿದ್ದ. ನೋವು ಉರಿಯಿಂದ ಸಿರಿ ಕಿರುಚಾಡಿ ಅಳುತ್ತಿದ್ದಳು. ಇತ್ತ ನಿಧಿ ಕೂಡ ಒಂದೇ ಸಮನೆ ಅಳುತ್ತಿದ್ದಳು. ಸ್ವಾತಿಗೆ ಯಾರನ್ನು ಸಮಾಧಾನ ಮಾಡುವುದೆಂದು ತೋಚದೆ ಅವಳು ಒಂದು ಕಡೆ ಕುಳಿತು ಅಳತೊಡಗಿದಳು. ಸಂಜಯನಿಗೆ ಮನೆ ಪರಿಸ್ಥಿತಿ ನೋಡಿ ಹುಚ್ಚು ಹಿಡಿಯುವ ಹಾಗಾಗಿತ್ತು. ಸ್ವಾತಿಯ ಕಡೆ ಉರಿನೋಟ ಬೀರಿ ಸಿರಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದನು. ಮತ್ತೆ ಮನೆಗೆ ಬರುವ ವೇಳೆಗೆ ಒಂದು ನಿರ್ಧಾರ ಮಾಡಿಯೇ ಬಂದಿದ್ದನು. ರಾತ್ರಿ ಇಬ್ಬರೂ ಮಕ್ಕಳು ಮಲಗಿದ ಮೇಲೆ ಸ್ವಾತಿಯ ಬಳಿ ಬಂದ ಸಂಜಯ್ ಮಲಗಿದ್ದ ಸಿರಿ ನಿಧಿಯನ್ನು ನೋಡುತ್ತಾ ಕುಳಿತ. ಸಿರಿಯ ಕೆನ್ನೆ ಮೇಲೆ ಇನ್ನೂ ಕಣ್ಣೀರ ಕರೆಯಿತ್ತು. ಬೆರಳು ಸುಟ್ಟಿದ್ದ ನೋವಿಗೆ ಅತ್ತು ಮಲಗಿದ್ದಳು. ಇತ್ತ ನಿಧಿಗೆ ಮತ್ತೆ ಜ್ವರ ಜಾಸ್ತಿಯಾಗಿತ್ತು. ಸ್ವಾತಿ ಔಷಧಿ ಕುಡಿಸಿ ಮಲಗಿಸಿದ್ದಳು. ಸ್ವಾತಿ, ನಾನು ನಿರ್ಧಾರ ಮಾಡಿದ್ದೀನಿ ಎಂದ ಸಂಜಯ್. ಏನು ಎಂಬಂತೆ ನೋಡಿದಳು ಸ್ವಾತಿ. ಸ್ವಾತಿ, ಇತ್ತೀಚೆಗೆ ನೀನ್ ಕನ್ನಡಿಲಿ ನೋಡ್ಕೊಂಡಿದ್ಯಾ ಕೇಳಿದ. ಸ್ವಾತಿ ಸುಮ್ಮನೆ ತಲೆ ತಗ್ಗಿಸಿದಳು. ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದವನು, ಹೇಗಾಗಿದ್ಯಾ ನೋಡು, ಜೀವನಾನೇ ಮುಗ್ದು ಹೋಗಿರೋಳ ರೀತಿ ಕಾಣಿಸ್ತಾ ಇದೆಯಾ. ನೋಡ್ ಸ್ವಾತಿ, ಹೀಗೆ ಇದ್ರೆ ನಿಜವಾಗ್ಲೂ ನಮಗ್ ಬದುಕೋದೇ ಬೇಡ ಅಂತ ಅನ್ಸ್ಬಿಡುತ್ತೆ. ನಮ್ ಜೀವನ ಇನ್ನು ತುಂಬಾ ದೊಡ್ಡದಿದೆ ಸ್ವಾತಿ, ಈ ರೀತಿ ಕಳೆಯೋದಕ್ಕಾಗೋದಿಲ್ಲ ಎಂದ. ನಂಗೂ ಅರ್ಥ ಆಗುತ್ತೆ ಸಂಜಯ್, ಆದ್ರೆ ಏನ್ ಮಾಡೋದು? ನಿಧಿ ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗು. ಅವಳ ಆರೈಕೆನ ನಾನ್ ಮಾಡದೇ ಇದ್ರೆ ಹೇಗ್ ಹೇಳು? ಸೋತು ಸಂಜಯನ ಹೆಗಲಿಗೆ ಒರಗಿದಳು. ಅದಕ್ಕೆ ಒಂದು ತೀರ್ಮಾನ ಮಾಡಿದ್ದೀನಿ.
ನಿಧಾನವಾಗಿ ಹೇಳಿದ ಸಂಜಯ್. ಏನ್ ತೀರ್ಮಾನ ಹೇಳು? ಕುತೂಹಲದಿಂದ ಕೇಳಿದಳು. ನಿಧಿನಾ ಎಂದವ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತ. ನಿಧಿನಾ? ಪ್ರಶ್ನಾರ್ಥಕವಾಗಿ ಕೇಳಿದಳು ಸ್ವಾತಿ. ನಿಧಿನ ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸ್ಬಿಡೋಣ, ಮನಸ್ಸು ಕಲ್ಲು ಮಾಡಿಕೊಂಡು ಹೇಳಿದ. ಆಶ್ರಮಕ್ಕ? ಬಿಕ್ಕಿದಳು ಸ್ವಾತಿ. ಸ್ವಾತಿ, ಸುಮ್ಮನೆ ಎಲ್ದಕ್ಕೂ ಅಳಬೇಡ. ನಮಗೆ ಬೇರೆ ಏನ್ ದಾರಿ ಇದೆ ಹೇಳು? ಆ ದರಿದ್ರ ಮಗುವಿಂದ ಮನೇಲಿ ನೆಮ್ಮದಿನೇ ಇಲ್ಲ. ಸಿರಿ ಕಡೆ ನಿನ್ ಗಮನನೇ ಇಲ್ಲ. ಸಿಟ್ಟಿನಿಂದಲೇ ಹೇಳಿದ ಸಂಜಯ್. ಇಲ್ಲ, ಇದು ನನಗೊಪ್ಪಿಗೆ ಇಲ್ಲ. ನಾನು ಇದಕ್ಕೆ ಒಪ್ಪಲ್ಲ. ನಾನು ನಿಧಿನ ಎಲ್ಲೂ ಕಳಿಸೋದಿಲ್ಲ. ಕಲ್ಲು ಕರಗುವಂತೆ ರೋಧಿಸಿದಳು ಸ್ವಾತಿ. ಸಂಜಯ್ನ ಕಣ್ಣು ಕೂಡ ಒದ್ದೆಯಾಗಿತ್ತು. ಆದರೂ ಅವನ ನಿರ್ಧಾರ ಗಟ್ಟಿಯಾಗಿತ್ತು. ವಿಷಯ ವಿಜಯಮ್ಮನವರೆಗೂ ತಲುಪಿತ್ತು. ವಿಜಯಮ್ಮ ಕೂಡ ಸಂಜಯ ಹೇಳಿದ್ದನ್ನೇ ಅನುಮೋದಿಸಿದರು. ಸ್ವಾತಿಯ ಮಾತಿಗೆ ಯಾರೂ ಒಪ್ಪಲೇ ಇಲ್ಲ. ನಂಗ್ಯಾಕೋ ಅನುಮಾನ, ಈ ಮಕ್ಕಳು ನಮ್ಮನೆದ್ದೇನಾ ಅಂತ. ಮೊದಲಿನಿಂದಲೂ ಇದೇ ಮಾತನಾಡುತ್ತಿದ್ದ ಸಾರಿಕಾ ಅಂದು ಕೂಡ ಅದೇ ಮಾತನಾಡಿದಳು. ಸಾರಿಕಾ, ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ಹೇಳ್ತಾ ಇರೋ ಮಾತಿನ ಅರ್ಥ ಆದ್ರೂ ನಿಮಗೆ ಗೊತ್ತಿದೆಯಾ? ತುಸು ಜೋರಾಗಿಯೇ ಕೇಳಿದಳು ಸ್ವಾತಿ. ಸಾರಿಕಾ ಸ್ವಾತಿಯ ಮಾತಿನ ಕಡೆ ಗಮನ ನೀಡದೆ, ನೋಡೋ ಸಂಜು, ನಮ್ ಇಡೀ ವಂಶದಲ್ಲಿ ಯಾರಿಗೂ ಅವಳಿ ಜವಳಿ ಮಕ್ಕಳಾಗಿಲ್ಲ. ಇವಳು ಮನೆ ಕಡೆಯಲ್ಲೂ ಅಷ್ಟೇನೆ, ಯಾರಿಗೂ ಅವಳಿ ಜವಳಿ ಮಕ್ಕಳಿಲ್ಲ. ಅಲ್ಲದೆ ಈ ರೀತಿ ಬುದ್ಧಿಮಾಂದ್ಯ ಮಗು ಕೂಡ ಎರಡು ಕಡೆಯಲ್ಲೂ ಇಲ್ಲ ಎಂದಳು. ಅದಕ್ಕೆ ಅದಕ್ಕೆ ಈ ಮಕ್ಕಳು ನಿಮ್ಮ ಮನೆಗೆ ಸೇರಿದ್ದಲ್ಲ ಅಂತ ತೀರ್ಮಾನ ಮಾಡ್ಬಿಟ್ರಾ? ಸ್ವಾತಿ ಕೂಡ ತುಸು ಜೋರಾಗಿಯೇ ಕೇಳಿದಳು. ಬರೀ ಅಷ್ಟೇ ಅಲ್ಲ ಎಂದ ಸಾರಿಕಾ ಒಂದು ಕ್ಷಣ ತಡೆದು, ನೀನು ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ, ಅಲ್ಲಿ ನಿನ್ ಬಾಸಿಗೆ ಬುದ್ಧಿಮಾಂದ್ಯ ಮಗು ಇದೆ ತಾನೆ? ಮತ್ತೆ ಆ ಬಾಸ್ ಅಣ್ಣಂಗೆ ಅವಳಿ ಜವಳಿ ಮಕ್ಕಳಿದೆ ತಾನೆ ಎಂದಳು. ಸಾರಿಕಾ, ಚೀರಿದಳು ಸ್ವಾತಿ. ಮಾತಿನ ಮೇಲೆ ನಿಗಾ ಇರ್ಲಿ. ನೀನ್ ಏನ್ ಹೇಳ್ತಾ ಇದೀಯ ಅಂತಾದ್ರೂ ಗೊತ್ತಾ ನಿನಗೆ? ನನ್ ಮೇಲೆ ನೀನ್ ಎಂಥ ಆರೋಪ ಮಾಡ್ತಾ ಇದೀಯಾ? ಅಳುವಿನ ನಡುವೆಯೇ ಗಟ್ಟಿಯಾಗಿ ಹೇಳಿದಳು ಸ್ವಾತಿ. ಸಂಜಯ್ನ ಕಡೆ ತಿರುಗಿ, ಸಂಜಯ್, ನೀವ್ ಯಾಕೆ ಸುಮ್ಮನೆ ಇದ್ದೀರಾ? ಸಾರಿಕಾಗ್ ಯಾಕೆ ಏನು ಹೇಳ್ತಾ ಇಲ್ಲ? ಕಲ್ಲಿನಂತೆ ನಿಂತಿದ್ದ ಸಂಜಯ್. ಅವನ ಮುಖದ ಮೇಲೆ ಯಾವುದೇ ಭಾವವಿರಲಿಲ್ಲ. ಸಂಜಯ್, ಇದನ್ನೆಲ್ಲ ನೀವು ನಂಬ್ತೀರಾ? ಅವ್ರ ಮಗುಗೆ ಹುಟ್ಟಿನಿಂದಾನೇ ಆ ತೊಂದರೆ ಇದೆ. ಆದ್ರೆ ನಮ್ ನಿಧಿ ಹುಟ್ಟಿದಾಗ ಚೆನ್ನಾಗೇ ಇದ್ಲಲ್ವಾ? ಅವಳಿಗೇನು ತೊಂದರೆ ಇರ್ಲಿಲ್ಲ ಅಲ್ವಾ? ನಿಮಗ್ ನನ್ ಮೇಲೆ ನಂಬಿಕೆ ಇದೆ ಅಲ್ವಾ ಸಂಜಯ್? ನಾನು ಅಂಥ ಪಾಪ ಮಾಡಿರ್ತೀನ ಸಂಜಯ್? ಮಾತಾಡಿ ಸಂಜಯ್, ಪ್ಲೀಸ್ ಮಾತಾಡಿ. ಸಂಜಯ್ನ ಕಾಲ ಬಳಿ ಕುಸಿದು ಗೋಗರೆದಳು. ಅವಳನ್ನು ಸಮಾಧಾನಿಸಲು ಯಾರೂ ಮುಂದಾಗಲಿಲ್ಲ. ಸಂಜಯ್ ಕೂಡ ಅವಳ ಹತ್ತಿರ ಬರಲಿಲ್ಲ. ಸ್ವಾತಿ ಮತ್ತೇನಾದರೂ ಹೇಳುವ ಮೊದಲೇ ನಿಧಿ ಎದ್ದು ಅಳತೊಡಗಿದಳು. ಅವಳ ಅಳುವಿಗೆ ಸ್ಪಂದಿಸಿದ ಸ್ವಾತಿ ಮಗುವನ್ನು ತೊಡೆಯ ಮೇಲೆ ಹಾಕಿಕೊಂಡು ಹಾಲು ಕುಡಿಸತೊಡಗಿದಳು. ಕಣ್ಣಿಂದ ಒಂದೇ ಸಮನೆ ನೀರು ಸುರಿಯತೊಡಗಿತ್ತು. ಹಾಲು ಕುಡಿಯುತ್ತಿದ್ದ ನಿಧಿ ಅಮ್ಮನ ಮುಖ ನೋಡಿ ನಕ್ಕಿದ್ದಳು. ನಿಧಿಯ ಮೈ ಇನ್ನೂ ಸುಡುತ್ತಲೇ ಇತ್ತು. ಒದ್ದೆ ಬಟ್ಟೆ ಮಾಡಿ ಹಣೆಯ ಮೇಲೆ ಇಟ್ಟಳು ಸ್ವಾತಿ. ಅಂದೇಕೋ ನಿಧಿ ನಗುತ್ತಲೇ ಇದ್ದಳು. ಅವಳ ನಗು ಸ್ವಾತಿಯ ಕಣ್ಣೀರನ್ನು ಹೆಚ್ಚಿಸುತ್ತಲೇ ಇತ್ತು. ಮಾ ಎಂದಳು ನಿಧಿ. ಇದೇ ಮೊದಲ ಬಾರಿಗೆ ಸ್ವಾತಿಯನ್ನು ನೋಡಿ ಅಮ್ಮ ಎಂದಿದ್ದಳು ನಿಧಿ. ಆ ಕರೆ ಕೇಳಿ ಸ್ವಾತಿಯ ಮಮತೆ ಉಕ್ಕಿ ಹರಿದಿತ್ತು. ನಿಧಿಯ ಕೆನ್ನೆ ಮುಖವನ್ನೆಲ್ಲ ಮುದ್ದಿಸಿದ ಸ್ವಾತಿ, ಹೆದರಬೇಡ ಕಂದ, ನಾನು ನಿನ್ನನ್ನು ಎಲ್ಲಿಗೂ ಕಳಿಸಲ್ಲ. ನಾನು ನಿನ್ನನ್ನು ನನ್ನಿಂದ ದೂರ ಮಾಡ್ಕೊಳ್ಳಲ್ಲ. ನೀನು ಯಾವತ್ತಿದ್ರೂ ಅಮ್ಮನ ಜೊತೆಗೇ ಇರಬೇಕು ಎಂದಳು ಮಗುವನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾ. ಮತ್ತೆ ನಕ್ಕಳು ನಿಧಿ. ಅದೇಕೋ ನಿಧಿಯನ್ನು ಕೆಳಗೆ ಮಲಗಿಸಲು ಮನಸ್ಸೇ ಬರಲಿಲ್ಲ ಸ್ವಾತಿಗೆ. ಮಡಿಲಲ್ಲೇ ಮಲಗಿಸಿಕೊಂಡಳು. ಸಾರಿಕಾ ಹೇಳಿದ ಮಾತು, ಅದಕ್ಕೆ ಸಂಜಯನ ಪ್ರತಿಕ್ರಿಯೆ ನೆನೆದು ನೆನೆದು ಕಣ್ಣೀರಾದಳು. ಬೆಳಗಿನ ಜಾವದ ಹೊತ್ತಿಗೆ ಸ್ವಲ್ಪ ನಿದ್ದೆ ಹತ್ತಿತ್ತು ಸ್ವಾತಿಗೆ. ಮತ್ತೆ ಸ್ವಾತಿಗೆ ಎಚ್ಚರವಾದಾಗ ಸಿರಿ ಆಗಲೇ ಎದ್ದು ಅಪ್ಪನ ತೊಡೆಯೇರಿ ಕುಳಿತು ಹಾಲು ಕುಡಿಯುತ್ತಿದ್ದಳು. ರಾತ್ರಿಯಿಂದಲೂ ಒಂದೇ ಭಂಗಿಯಲ್ಲಿ ಕುಳಿತಿದ್ದ ಸ್ವಾತಿಯ ಕೈಕಾಲುಗಳು ಜೋಮು ಹಿಡಿದಂತಾಗಿತ್ತು. ನಿಧಿಯನ್ನು ತೊಡೆಯಿಂದ ಕೆಳಗೆ ಇಳಿಸಲು ಹೋದ ಸ್ವಾತಿ
ಬೆಚ್ಚಿ ಕೈ ಹಿಂದೆ ತಂದಿದ್ದಳು. ನಿಧಿಯ ಮೈ ತಣ್ಣಗೆ ಕೊರಿಯುತ್ತಿತ್ತು. ನಿಧಿ ಈ ಲೋಕ ತೊರೆದು ಗಂಟೆಗಳೇ ಕಳೆದು ಹೋಗಿತ್ತು. ಸಂಜು, ಸಂಜು, ನೀನ್ ಹೇಳು, ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ಸ್ವಾತಿಯ ಮಾತು ಕಿವಿಗೆ ಅಪ್ಪಳಿಸಿದಂತೆನಿಸಿತು ಸಂಜಯ್ಗೆ. ನಿಧಿಯನ್ನು ಅಗ್ನಿಗೆ ಅರ್ಪಿಸಿ ಬರುತ್ತಿದ್ದ ಹಾಗೆಯೇ ಈ ಮಾತು ಕೇಳಿದ್ದಳು ಸ್ವಾತಿ. ಕೈಯಾರೆ ಮಗುವಿನ ಚಿತೆಗೆ ಬೆಂಕಿ ಇಟ್ಟ ನೋವು ಸಂಜಯ್ನನ್ನು ದಹಿಸುತ್ತಿತ್ತು. ಸಂಜಯ್ ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದ. ಆಗಲೇ ಸಂಜಯ್ನ ಕೊರಳ ಪಟ್ಟಿ ಹಿಡಿದು ಮತ್ತೊಮ್ಮೆ ಕೇಳಿದ್ದಳು ಸ್ವಾತಿ. ಸಂಜು, ಸಾರಿಕಾ ನನ್ ಬಗ್ಗೆ ಎಷ್ಟ್ ಕೀಳಾಗಿ ಮಾತಾಡಿದ್ರು, ಆದ್ರೆ ನನಗ್ ಬೇರೆ ಯಾರ ಮಾತು ಕೂಡ ಮುಖ್ಯ ಅಲ್ಲ. ನೀನ್ ಹೇಳು ಸಂಜಯ್, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಮತ್ತೆ ಮತ್ತೆ ಕೇಳಿದಳು. ಸಂಜಯ್ನಿಗೂ ಅದೇಕೋ ತಾಳ್ಮೆ ಸತ್ತಿತ್ತು. ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ ಸ್ವಾತಿ ಎಂದು ಬಿಟ್ಟಿದ್ದ. ಅದೇ ಕೊನೆಯ ಮಾತು ಅವಳ ಜೊತೆಗೆ ಆಡಿದ್ದು. ಗರ ಬಡಿದವಳಂತೆ ಹನಿ ಕಣ್ಣೀರು ಕೂಡ ಸುರಿಸದೆ ಮೂಲೆಯಲ್ಲಿ ಕುಳಿತು ಬಿಟ್ಟಿದ್ದಳು. ಮರುದಿನ ನೋಡುವಷ್ಟರಲ್ಲಿ ಮಗಳ ಸಮೇತ ಮನೆ ಬಿಟ್ಟು ಹೋಗಿದ್ದಳು ಸ್ವಾತಿ. ಇನ್ನೆಲ್ಲಿಗೆ ಹೋಗಿರುತ್ತಾಳೆ, ತವರಿಗೆ ತಾನೆ ಎಂದುಕೊಂಡ ಸಂಜಯ್ 1-2 ದಿನ ಬಿಟ್ಟು ಸ್ವಲ್ಪ ದುಃಖ ಕಡಿಮೆಯಾದ ಮೇಲೆ ಹೋಗಿ ಕರೆದುಕೊಂಡು ಬರೋಣ ಎಂದುಕೊಂಡಿದ್ದ. ಅವನ ನಂಬಿಕೆ ಹುಸಿಯಾಗಿದ್ದು ನಿಧಿಯ ಸಾವಿನ ಸುದ್ದಿ 3ನೇವರ ಮೂಲಕ ತಿಳಿದ ಸುದೀಪ್ ಹಾಗೂ ದೇವಿಕಾ ಸ್ವಾತಿಯ ಭೇಟಿಗೆ ಬಂದಾಗ. ಸ್ವಾತಿಯನ್ನು ಹುಡುಕುವ ಪ್ರಯತ್ನ ವ್ಯರ್ಥವಾಗಿತ್ತು. ದೇವಿಕಾ ಸುದೀಪರಿಗೆ ಅವಳ ಇರುವು ತಿಳಿದಿದ್ದರೂ ಸಂಜಯ್ನಿಗೆ ಅದರ ಸುಳಿವು ಕೂಡ ಬಿಟ್ಟುಕೊಟ್ಟಿರಲಿಲ್ಲ. ಇಲ್ಲಿಗೆ ಸ್ವಾತಿ ಸಂಜಯ್ ಅವರ ಭೂತಕಾಲದ ಕಥೆ ಮುಗಿದಿದೆ. ಮುಂದಿನ ಸಂಚಿಕೆಯಿಂದ ಅವರ ವರ್ತಮಾನದ ಕಥೆ ಶುರುವಾಗುತ್ತೆ. ಈ ಕಥೆ ನಿಮಗೆ ಇಷ್ಟ ಆಗ್ತಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಅದರ ಜೊತೆಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.